ಎಂಎಸ್ ಪರೀಕ್ಷೆ 2022-23 ಎರಡನೇ ಪತ್ರಿಕೆ ಸ್ಯಾಟಲ್ಲಿ ಸಮಾಜ ವಿಜ್ಞಾನದಿಂದ 35 ಪ್ರಶ್ನೆಗಳಿರ್ತವೆ. ಇಲ್ಲಿಯವರೆಗೆ ನಾವು 4 ಪಾಠಗಳ ಮೊದಲ ಒಂದು ಪಾಠದ ಮುಖ್ಯ ಪ್ರಶ್ನೆಗಳನ್ನು ನೋಡಿದ್ದೀವಿ. ಇವತ್ತು 5ನೇ ಪಾಠ ಸನಾತನ ಧರ್ಮ ಪಾಠದ ಭಾಗ 1ರಲ್ಲಿ 30 ಪ್ರಶ್ನೆಗಳನ್ನು ತಂದಿದ್ದೀವಿ. ಸೊ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. NMMS ಪರೀಕ್ಷೆ 2022-23 ಸಮಾಜ ವಿಜ್ಞಾನ. ನಾವು ವಿಜ್ಞಾನ ವಿಷಯದಲ್ಲಿ ಕೂಡ NMMS ಪರೀಕ್ಷೆಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ವಿ. ಆ ವಿಡಿಯೋಗಳನ್ನು ಸಹಿತ ತಪ್ಪದೆಯಾಗಿ ನೀವುಗಳು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. 8ನೇ ತರಗತಿಯ ಸಮಾಜ ವಿಜ್ಞಾನ ಸ್ಯಾಟ್ ಅಲ್ಲಿ NMMS ಪರೀಕ್ಷೆಯ 5ನೇ ಪಾಠ ಸನಾತನ ಧರ್ಮದ ಭಾಗ 1ರಲ್ಲಿ 30 ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು. ಪ್ರಶ್ನೆ 1, ಸನಾತನ ಧರ್ಮದ ಜೀವಾಳ ಯಾವುದು? ಉತ್ತರ, ಲೋಕೋತ್ತರವಾದ ಅದ್ಭುತ ಚಿಂತನೆ. ಪ್ರಶ್ನೆ 2, ಸನಾತನ ಎಂದರೇನು? ಉತ್ತರ, ಸನಾತನ ಎಂದರೆ ಅತಿ ಪ್ರಾಚೀನ ಅಥವಾ ನಿತ್ಯ ನೂತನ ಎಂದರ್ಥ. ಪ್ರಶ್ನೆ 3, ಭಾರತದಲ್ಲಿ ಹುಟ್ಟಿ ಬೆಳೆದ ಧರ್ಮ ಯಾವುದು? ಉತ್ತರ, ಭಾರತದಲ್ಲಿ ಹುಟ್ಟಿ ಬೆಳೆದ ಧರ್ಮ ಸನಾತನ ಧರ್ಮ. ಪ್ರಶ್ನೆ 4, ಸನಾತನ ಧರ್ಮವನ್ನ ಏನೆಂದು ಕರೆಯುವರು? ಉತ್ತರ, ಸನಾತನ ಧರ್ಮವನ್ನ ಹಿಂದೂ ಧರ್ಮ ಅಂತ ಕರೀತಾರೆ. ಪ್ರಶ್ನೆ 5, ಉಪನಿಷತ್ತುಗಳು ಯಾವುದರ ಒಂದು ಭಾಗ? ಉತ್ತರ, ಉಪನಿಷತ್ತುಗಳು ವೇದ ಸಾಹಿತ್ಯದ ಒಂದು ಭಾಗ. ಪ್ರಶ್ನೆ 6, ವೇದ ಶಬ್ದ ಯಾವ ಧಾತುವಿನಿಂದ ಬಂದಿದೆ? ಸೊ ವೇದ ಶಬ್ದ ವಿದ್ ಅಂತಕ್ಕಂಥ ಧಾತುವಿನಿಂದ ಅದು ಬಂದಿದೆ ಅಂತಕ್ಕಂಥದ್ದು. ಪ್ರಶ್ನೆ 7, ವಿದ್ ಪದದ ಅರ್ಥ ಏನು? ಸೊ ವಿದ್ ಪದದ ಅರ್ಥ ಜ್ಞಾನ ಎಂದು ಅರ್ಥ ಬರ್ತದ. ಪ್ರಶ್ನೆ 8, ವಿದ್ಯೆ, ವಿದ್ವಾಂಸ, ವಿದ್ಯಾರ್ಥಿ ಮೊದಲಾದ ಶಬ್ದಗಳು ಯಾವ ಧಾತುವಿನಿಂದ ಹುಟ್ಟಿವೆ? ಸೊ ವಿದ್ಯೆ, ವಿದ್ವಾಂಸ, ವಿದ್ಯಾರ್ಥಿ ಮೊದಲಾದ ಶಬ್ದಗಳು ವಿದ್ ಅಂತಕ್ಕಂಥ ಧಾತುವಿನಿಂದಲೇ ಹುಟ್ಟಿದಾವೆ. ಪ್ರಶ್ನೆ 9, ವೇದಗಳನ್ನು ಏನೆಂದು ವರ್ಣಿಸುತ್ತಾರೆ? ಉತ್ತರ, ವೇದಗಳನ್ನು ಅಪೌರುಷೇಯ ಅಂತ ವರ್ಣನೆಯನ್ನ ಮಾಡ್ತಾರೆ. ಪ್ರಶ್ನೆ 10, ಯಾವ ಸಾಹಿತ್ಯವನ್ನು ಯಾರು ಬರೆದಿಡಲಿಲ್ಲ ಅಥವಾ ಯಾರು ರಚಿಸಿಯೂ ಇಲ್ಲ? ಉತ್ತರ, ವೇದ ಸಾಹಿತ್ಯ ಅದನ್ನು ಯಾರು ಬರೆದೂ ಇಲ್ಲ, ಯಾರು ರಚಿಸಿಯೂ ಇಲ್ಲ. ಪ್ರಶ್ನೆ 11, ಯಾವ ಸಾಹಿತ್ಯವು ಋಷಿ ಮುನಿಗಳ ತಪಸ್ಸಿನ ಫಲವಾಗಿ ಸಿದ್ಧಿಸಿದ ಮಂತ್ರಗಳು ಆಗಿವೆ? ಉತ್ತರ, ವೇದ ಸಾಹಿತ್ಯ ಋಷಿ ಮುನಿಗಳ ತಪಸ್ಸಿನ ಫಲವಾಗಿ ಸಿದ್ಧಿಸಿರ್ತಕ್ಕಂಥ ಮಂತ್ರಗಳು ಆಗಿವೆ. ಪ್ರಶ್ನೆ 12, ವೇದಗಳು ಯಾವ ಧರ್ಮಕ್ಕೆ ತಳಪಾಯವನ್ನು ಹಾಕಿಕೊಟ್ಟವು? ವೇದಗಳು ಸನಾತನ ಧರ್ಮಕ್ಕೆ ತಳಪಾಯವನ್ನು ಹಾಕಿಕೊಟ್ಟಿದ್ದಾವೆ. ಪ್ರಶ್ನೆ 13, ಜಗತ್ತಿನ ಅತಿ ಪ್ರಾಚೀನ ಲಭ್ಯ ಸಾಹಿತ್ಯ ಯಾವುದು? ಉತ್ತರ, ಜಗತ್ತಿನಲ್ಲಿನ ಅತಿ ಪ್ರಾಚೀನ ಲಭ್ಯ ಸಾಹಿತ್ಯ ಅದು ಶ್ರುತಿ ಅಂತ ಕರೀತಾರೆ. ಪ್ರಶ್ನೆ 14, ವೇದ ಸಾಹಿತ್ಯವು ಎಷ್ಟು ವರ್ಷಗಳ ಹಿಂದೆ ರಚನೆಯಾಯಿತು? ಉತ್ತರ, ಸುಮಾರು 5000 ವರ್ಷಗಳ ಹಿಂದೆ ವೇದ ಸಾಹಿತ್ಯವು ರಚನೆಯಾಯಿತು. ಪ್ರಶ್ನೆ 15, ವೇದಗಳು ಇವರ ದರ್ಶನದ ಫಲವಾಗಿ ಹೊಮ್ಮಿವೆ? ಉತ್ತರ, ವೇದಗಳು ಋಷಿಗಳ ದರ್ಶನದ ಫಲವಾಗಿ ಹೊಮ್ಮಿವೆ. ಪ್ರಶ್ನೆ 16, ಋಷಿಗಳು ತಮ್ಮ ಆರಾಧ್ಯ ದೇವತೆಗಳನ್ನು ಸ್ತುತಿಸಿ ತಮ್ಮ ಅಪೇಕ್ಷೆಗಳನ್ನು ನಿವೇದಿಸಿಕೊಳ್ಳಲು ಕಂಡರಿಸಿದ ಮಂತ್ರಗಳನ್ನು ಏನಂತ ಕರೀತಾರೆ? ಋಷಿಗಳು ತಮ್ಮ ಆರಾಧ್ಯ ದೇವತೆಗಳನ್ನು ಸ್ತುತಿಸಿ ತಮ್ಮ ಅಪೇಕ್ಷೆಗಳನ್ನು ನಿವೇದಿಸಲು ಕಂಡರಿಸಿದ ಮಂತ್ರಗಳನ್ನು ಕುಕ್ಕುಗಳು ಅಂತ ಕರೀತಾರೆ. ಪ್ರಶ್ನೆ 17, ಕುಕ್ಕುಗಳ ಸಮೂಹಕ್ಕೆ ಏನಂತ ಕರೀತಾರೆ? ಈ ಕುಕ್ಕುಗಳ ಸಮೂಹಕ್ಕೆ ಸೂಕ್ತಗಳು ಅಂತ ಕರೀತಾರೆ. ಪ್ರಶ್ನೆ 18, ಋಷಿಯ ಸಂತತಿಯವರು ಶಿಷ್ಯ ವರ್ಗದವರು ದೇವತೆಗಳ ಬಗ್ಗೆ ರಚಿಸಿದ ಸೂಕ್ತಗಳ ಸಮೂಹಕ್ಕೆ ಏನಂತ ಕರೀತಾರೆ? ಆ ಋಷಿಯ ಸಂತತಿಯವರು ಶಿಷ್ಯ ವರ್ಗದವರು ದೇವತೆಗಳ ಬಗ್ಗೆ ರಚಿಸಿರ್ತಕ್ಕಂಥ ಸೂಕ್ತಗಳ ಸಮೂಹಕ್ಕೆ ಮಂಡಲ ಅಂತ ಕರೀತಾರೆ. ಪ್ರಶ್ನೆ 19, ಹಲವು ಋಷಿಗಳ ಗುಂಪಿನವರಿಂದ ರಚಿತವಾದ ಒಟ್ಟುಗೂಡಿದ ಮಂಡಲಗಳಿಗೆ ಏನಂತ ಕರೀತಾರೆ? ಹಲವು ಋಷಿಗಳ ಗುಂಪಿನವರಿಂದ ರಚಿತವಾಗಿರ್ತಕ್ಕಂಥ ಒಟ್ಟುಗೂಡಿದ ಮಂಡಲಗಳಿಗೆ ಸಂಹಿತೆ ಅಂತ ಕರೀತಾರೆ. ಪ್ರಶ್ನೆ 20, 4 ವೇದಗಳು ಕ್ರಮವಾಗಿ ತಿಳಿಸಿ. ಆ 4 ವೇದಗಳನ್ನು ಕ್ರಮವಾಗಿ ಬರೆದಾಗ ವಿದ್ಯಾರ್ಥಿಗಳೇ ಮೊದಲಿಗೆ ಋಗ್ವೇದ ಬರ್ತದ, ಎರಡನೇದು ಯಜುರ್ವೇದ ಬರ್ತದ, ಮೂರನೇದು ಸಾಮವೇದ, 4 ಅಥರ್ವ ವೇದ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 21,
ವೇದಗಳಲ್ಲಿ ಎಷ್ಟು ಸ್ಕಂದಗಳು ಅವು ಯಾವುವು? ವೇದಗಳಲ್ಲಿ 4 ಸ್ಕಂದಗಳು ಬರ್ತವೆ. ಅದರಲ್ಲಿ ಸಂಹಿತೆಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳು ಅಂತಕ್ಕಂಥದ್ದು 4 ಸ್ಕಂದಗಳನ್ನು ನಾವೇನು ಮಾಡ್ತೀವಿ ನೋಡ್ತೀವಿ. 22 ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಒಳಗೊಂಡಿರುವುದು ಯಾವುವು? ಸೊ ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸಂಹಿತೆ ಅಂತ ಕರೀತಾರೆ. ಪ್ರಶ್ನೆ 23 ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದದ ಭಾಗ ಯಾವುದು? ಯಜ್ಞ ಯಾಗಾದಿಗಳು ಆಚರಿಸ್ತಕ್ಕಂಥ ಕ್ರಮ ವಿಧಿವಿಧಾನಗಳನ್ನು ತಿಳಿಸ್ತಕ್ಕಂಥ ವೇದದ ಭಾಗ ಬ್ರಾಹ್ಮಣ ಅಂತ ಕರೀತಾರೆ. 24 ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರರ್ಥಗಳನ್ನು ವಿಶದಪಡಿಸುವ ಭಾಗ ಯಾವುದು? ಈ ಸ್ತೋತ್ರಗಳು ಯಜ್ಞಗಳ ಅಂತರರ್ಥಗಳನ್ನು ವಿಶದಪಡಿಸ್ತಕ್ಕಂಥ ಭಾಗಕ್ಕೆ ಏನಂತ ಕರೀತಾರೆ ಅಂದರೆ ಅರಣ್ಯಕಗಳು ಅಂತ ಕರೀತಾರೆ. ಪ್ರಶ್ನೆ 25 ತತ್ವಜ್ಞಾನದ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರದ ವಿಧಾನಗಳನ್ನು ಚಿಂತನೆ ನಡೆಸುವ ಭಾಗ ಯಾವುದು? ಈ ತತ್ವಜ್ಞಾನಗಳ ಮೂಲಕ ಪರಮಾತ್ಮನ ಭಗವಂತನ ಸಾಕ್ಷಾತ್ಕಾರದ ವಿಧಿವಿಧಾನಗಳ ಕುರಿತು ಚಿಂತನೆ ಮಾಡತಕ್ಕಂಥ ಭಾಗಕ್ಕೆ ಉಪನಿಷತ್ತು ಅಂತ ಕರೀತಾರೆ. ಪ್ರಶ್ನೆ 26 ಋಗ್ವೇದ ಸಂಹಿತೆಯಲ್ಲಿ ಇರುವ ಒಟ್ಟು ಸೂಕ್ತಗಳ ಸಂಖ್ಯೆ ಎಷ್ಟು? 1028 ಸೂಕ್ತಗಳು ಋಗ್ವೇದ ಸಂಹಿತೆಯಲ್ಲಿ ಇದ್ದಾವೆ. 27 ಋಗ್ವೇದ ಸಂಹಿತೆಯಲ್ಲಿ ಇರುವ ಒಟ್ಟು ಮಂತ್ರಗಳ ಸಂಖ್ಯೆ ಎಷ್ಟು? 10,552 ಮಂತ್ರಗಳನ್ನು ನಾವು ಋಗ್ವೇದ ಸಂಹಿತೆಯಲ್ಲಿ ನೋಡ್ತೀವಿ. ಪ್ರಶ್ನೆ 28 ಸೂಕ್ತಗಳ ವಿಭಾಗಗಳು ಯಾವುವು? ಈ ಸೂಕ್ತಗಳಲ್ಲಿ 2 ವಿಭಾಗಗಳು ಬರ್ತವೆ. ಮೊದಲನೇದು ಅನುವಾಕಗಳು, ಎರಡನೇದು ಮಂಡಲಗಳು. ಪ್ರಶ್ನೆ 29 ಸೂಕ್ತಗಳಲ್ಲಿನ ಅನುವಾಕಗಳು ಮತ್ತು ಮಂಡಲಗಳ ಸಂಖ್ಯೆ ಎಷ್ಟು ಅಂತ ಇದೆ. ಈ ಸೂಕ್ತಗಳಲ್ಲಿ ಒಟ್ಟು 85 ಅನುವಾಕಗಳಿದ್ರೆ ಮಂಡಲಗಳ ಸಂಖ್ಯೆ ಎಷ್ಟಿರ್ತದ ಅಂದ್ರೆ 10 ಇರ್ತದ. 30ನೇ ಪ್ರಶ್ನೆ ಋಗ್ವೇದದಲ್ಲಿನ ಅಷ್ಟಕ ಮತ್ತು ಪ್ರಪಾತಕಗಳ ಸಂಖ್ಯೆ ಎಷ್ಟು? ಋಗ್ವೇದದಲ್ಲಿ 8 ಅಷ್ಟಕಗಳು, 64 ಪ್ರಪಾತಕಗಳನ್ನು ನಾವೇನ್ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ನೋಡ್ತೀವಿ ಅಂತಕ್ಕಂಥದ್ದು 5ನೇ ಪಾಠ ಸನಾತನ ಧರ್ಮದಲ್ಲಿ ಮೊದಲ ಭಾಗದಲ್ಲಿ ಒಟ್ಟು 30 ಪ್ರಶ್ನೆಗಳನ್ನು ನಾವೇನ್ ಮಾಡಿದ್ದೀವಿ ಇಲ್ಲಿ ನೋಡಿದ್ದೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿತ್ತು. ಮತ್ತೆ ಸೆಕೆಂಡ್ ಪಾರ್ಟಲ್ಲಿ 30 ಕ್ವಶನ್ಗಳೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹೇಳೋದ್ರ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಲು ಮರೆಯದಿರಿ. ನಿಮ್ಮದೇ ಆಗಿರ್ತಕ್ಕಂಥ ಫ್ರೆಂಡ್ ಸರ್ಕಲ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನು ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ